Om Shri Sai Ram. My dear students, welcome to Shri Satya Sai Lok Seva Gurukulam. Today, I am going to teach you the lesson Journey to the Top in the 7th standard Karnataka State Syllabus, Second Language English textbook. Shall we start? Yes. Are you ready with your textbook, notes and a pen? ಮಕ್ಕಳ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ? ಟೆಕ್ಸ್ಟ್ ಬುಕ್ಕು, ನೋಟ್ಸು ಮತ್ತು ಪೆನ್ ಇಟ್ಕೊಂಡು? ಎಸ್. ಲಿಸನಿಂಗ್ ಟೆಕ್ಸ್ಟ್. ಲಿಸನ್ ಟು ದ ಟೆಕ್ಸ್ಟ್ ರೆಡ್ ಬೈ ಯುವರ್ ಟೀಚರ್. ಈಗ ನಿಮಗೊಂದು ನಾನು ಒಂದು ಕಥೆಯನ್ನ ಹೇಳ್ತೇನೆ, ಅರ್ಥ ಆಯ್ತಲ್ಲ? ಅಂಡ್ ಐಡೆಂಟಿಫೈ ದ ಪರ್ಸನಾಲಿಟೀಸ್. ಕೆಲವೊಂದು ವ್ಯಕ್ತಿಗಳನ್ನ ನೀವು ಗುರುತಿಸ್ಬೇಕು, ಆಗ್ಬೋದಲ್ಲ? ರೈಟ್ ದೇರ್ ನೇಮ್ಸ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಅವ್ರ ಹೆಸರನ್ನ ನೀವು ಗುರುತಿಸಿದ ಮೇಲೆ ಬರೀಬೇಕು. ಬರಿತೀರಲ್ಲ? ಯಾರು ಈ ವ್ಯಕ್ತಿ ಹೇಳ್ಬೋದಲ್ಲ ನಿಮಗೆ? ಯು ಕ್ಯಾನ್ ಟೆಲ್ ದ ನೇಮ್ ಆಫ್ ದಿಸ್ ಲೇಡಿ. ಎಸ್, ಅವ್ರ ಬಗ್ಗೆ ಹೇಳ್ತೀನಿ ನಿಮ್ಗೀಗ. ಶಿ ವಾಸ್ ಮ್ಯಾರಿಡ್ ಟು ಎ ಲ್ಯಾಂಡ್ಲೆಸ್ ಲೇಬರರ್ ಚಿನ್ನಪ್ಪ and they made their living tilling land and cutting stones. ಇವರು ಒಬ್ಬ ಲ್ಯಾಂಡ್ಲೆಸ್ ಲೇಬರರ್, ಭೂಮಿ ಇಲ್ದೇನೆ ಇರುವಂಥ ಒಬ್ಬ ಕೂಲಿ ಕಾರ್ಮಿಕನನ್ನ ಮದುವೆ ಆದರು. ಅವ್ರ ಹೆಸರೇನು? ಚಿನ್ನಪ್ಪ. ಅಂಡ್ ದೇ ಮೇಡ್ ದೇರ್ ಲಿವಿಂಗ್ ಟಿಲ್ಲಿಂಗ್ ಲ್ಯಾಂಡ್. ಅವರು ಜೀವನ ಹೇಗೆ ನಡೆಸಿದ್ರು? ಭೂಮಿಯನ್ನ ಉಳುತ್ತಾ ಜೀವನ ನಡೆಸಿದ್ರು. ಅಂಡ್ ಕಟ್ಟಿಂಗ್ ಸ್ಟೋನ್ಸ್, ಕಲ್ಲನ್ನು ಹೊಡಿತಾ ಇದ್ರು. ದೇ ಡಿಡ್ ನಾಟ್ ಹ್ಯಾವ್ ಎನಿ ಚಿಲ್ಡ್ರನ್. ಅವ್ರಿಗೆ ಮಕ್ಕಳು ಇರಲಿಲ್ಲ. ದೇ ಡಿಸೈಡೆಡ್ ಟು ಅಡಾಪ್ಟ್ ಟ್ರೀಸ್. ಅವರು ಮರಗಳನ್ನ ಏನ್ ಮಾಡ್ಕೊಂಡ್ರು? ಹೇಳಿ ನೋಡೋಣ. ಅಡಾಪ್ಟ್. ಮರಗಳನ್ನೇ ತಮ್ಮ ಮಕ್ಕಳು ಅಂತ ರೀತಿಯಲ್ಲಿ ಅವರು ತಿಳ್ಕೊಂಡ್ರು. ಅಂಡ್ ಪ್ಲಾಂಟ್ ಸ್ಯಾಪ್ಲಿಂಗ್ಸ್, ಗಿಡಗಳನ್ನ ನೆಟ್ರು. ಶಿ ಸ್ಪೆಂಟ್ ಆಲ್ ಹರ್ ಟೈಮ್ ಪ್ಲಾಂಟಿಂಗ್ ಸ್ಯಾಪ್ಲಿಂಗ್ಸ್ ಇನ್ ಓಪನ್ ಸ್ಪೇಸಸ್. ಯಾವಾಗ್ಲೂ ಕೂಡ ಗಿಡವನ್ನ ನೆಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆನ್ ಗವರ್ಮೆಂಟ್ ಲ್ಯಾಂಡ್ಸ್, ಎಲ್ಲಿ? ಸರ್ಕಾರಿ ಭೂಮಿಯಲ್ಲಿ. ಆನ್ ದ ಔಟ್ಸ್ಕರ್ಟ್ಸ್ ಆಫ್ ದ ಸಿಟಿ, ಸಿಟಿಯಿಂದ ಆಚೆಗೆ, ನಗರದಿಂದ ಆಚೆಗೆ. ಅಂಡ್ ಆನ್ ಐದರ್ ಸೈಡ್ ಆಫ್ ದ ರೋಡ್ಸ್, ರಸ್ತೆಯ ಎರಡೂ ಬದಿಗಳಲ್ಲಿ ನೆಡ್ತಾ ಇದ್ರು. ಎಷ್ಟು ಒಳ್ಳೆ ಕೆಲಸ ಅಲ್ಲ? ದ ನಿಯರ್ಲಿ 4 ಕಿಲೋಮೀಟರ್ ಸ್ಟ್ರೆಚ್ ಬಿಟ್ವೀನ್ ಹುಲಿಕಲ್ ಅಂಡ್ ಕೂಡೂರ್ is a testimony to her efforts. ಹೆಚ್ಚು ಕಡಿಮೆ 4 ಕಿಲೋಮೀಟರ್ ಅಷ್ಟು ಉದ್ದದ ರಸ್ತೆಯ ಎರಡು ಬದಿಗಳಲ್ಲಿ ಅವರು ಮರಗಳನ್ನ ನೆಟ್ಟಿದ್ದು ನಾವು ನೋಡಬಹುದು. ಎಷ್ಟು ಒಳ್ಳೆ ಕೆಲಸ ಅಲ್ಲ? ಯಾರು ಈ ವ್ಯಕ್ತಿ ಹೇಳ್ತೀರಾ? She has planted and raised more than 8,000 trees. ಎಷ್ಟು ಮರಗಳನ್ನ ನೆಟ್ಟಿದ್ದಾರೆ ಅವರು? 8,000, ಅದಕ್ಕಿಂತಲೂ ಕೂಡ ಹೆಚ್ಚು. She was given ದ ಇಂದ್ರ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಅವಾರ್ಡ್. ಅವ್ರಿಗೊಂದು ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ಶಿ ಕಂಟಿನ್ಯೂಸ್ ಹರ್ ವರ್ಕ್ ಈವನ್ ಟುಡೇ ಅಂಡ್ ಟ್ರೂಲಿ ಲವ್ಸ್ ನೇಚರ್. ಇವ್ರ ಹೆಸರೇನು? ಸಾಲು ಮರದ ತಿಮ್ಮಕ್ಕ. ಎಸ್, ಯು ಆರ್ ರೈಟ್. ಯಾರು ಈ ವ್ಯಕ್ತಿ ಹೇಳ್ತಿರಲ್ಲ? ನೋಡಿದಿರಲ್ಲ ನೀವು ಅವ್ರನ್ನ ಟಿವಿನಲ್ಲಿ? ಎಸ್, ಶಿ ವಾಸ್ ಬಾರ್ನ್ ಇನ್ ಟು ಎ ತಮಿಳ್ ಫ್ಯಾಮಿಲಿ ಇನ್ 1964. At the age of 3, she started dancing on her own, and seeing the dedication, her father took her to the famous dance school in Mumbai, Kalasadan. By the age of 17, she had presented 75 stage programs. On May 2nd, 1981, she was traveling with her parents in a bus and met with an accident. Her right leg was injured critically and had to be amputated. ಆಂಪ್ಯುಟೇಟೆಡ್ ಅಂದ್ರೇನು? ತೆಗಿಬೇಕಾಯ್ತು. ಅರ್ಥ ಆಯ್ತಲ್ಲ? ಇವರೊಬ್ರು ನರ್ತಕಿ. ಇವ್ರ ಹೆಸರೇನು ಹೇಳ್ಬೋದಾ? ಎಸ್, ಯು ಆರ್ ಏಬಲ್ ಟು ಫೈಂಡ್ ಔಟ್. Dr. Sethi, a specialist in artificial limbs, got a foot manufactured for her. She resumed dancing practice. She has received Nritya Mayuri and Navajyoti awards. She has proved to the world that despite a disability, one can reach the peak of success. Who is she? Sudha Chandran. Yes.
She has been India's first and highest ranking woman officer. ನೋಡಿದಿರಲ್ಲ ನೀವು, ಟಿವಿನಲ್ಲಿ ನೋಡಿದಿರಿ, ನ್ಯೂಸ್ ಪೇಪರ್ನಲ್ಲಿ ನೋಡಿದಿರಿ, ಹೌದಲ್ಲ? Who joined the IPS in 1972. IPS ಅಂದ್ರೇನು? Indian Police Service, and retired in 2007. During her 35 years of creative and reformative policing and prison management. She has received many awards. A film entitled Yes Madam Sir has been produced by an Australian filmmaker on her. Currently, she has been in the vanguard of a nationwide movement, India Against Corruption, a movement led by Shri Anna Hazare. What's her name? Yes, you're right, Kiran Bedi. Let us see the last and fourth personality. ನೀವು ಅವ್ರು ನೋಡಿದಿರಲ್ಲ ಟಿವಿನಲ್ಲಿ, ಟೆನ್ನಿಸ್ ಆಟ ಆಡ್ತಾರೆ, ಹೌದಲ್ಲ? ಎಸ್. She was born in 1986 in Mumbai. She began playing tennis at the age of 6. She became the first and the only Indian woman to reach the fourth round of a Grand Slam tournament at the 2005 US Open. She is now the highest ranked female Indian tennis player. She is also the recipient of Arjuna Award in tennis for the year 2004. ಏನವ್ರ ಹೆಸರು ಹೇಳಿ ನೋಡೋಣ? ಎಸ್, ಸಾನಿಯಾ ಮಿರ್ಜಾ. ಬರ್ಕೊಳ್ತೀರಲ್ಲ ನೀವು ನಿಮ್ಮ ನೋಟ್ಸಲ್ಲಿ ಇದನ್ನೆಲ್ಲ? ಎಸ್. ಈಗ ನಾವು ಈ ವ್ಯಕ್ತಿಯ ಜೀವನ ಚರಿತ್ರೆಯನ್ನ ನೋಡೋಣ, ಹೌದಲ್ಲ? ಏನ್ ಇವ್ರ ಹೆಸರು? ಬಚೇಂದ್ರಿ ಪಾಲ್. ಇವರು ಮಾಡಿರುವಂತ ಸಾಧನೆಯ ಬಗ್ಗೆ ಈ ಪಾಠದಲ್ಲಿ ನಾವು ಓದ್ಲಿಕ್ಕಿದ್ದೇವೆ. ತುಂಬಾ ರೋಚಕವಾಗಿದೆ ಇವರ ಕತೆ. The pictures below are of Bachendri Pal. You are now going to read her success story. She puts her life in a nutshell like this. I have realized that there are many Everests one has to climb in one's life. ಇವರು ಮೌಂಟ್ ಎವರೆಸ್ಟ್ ಪರ್ವತವನ್ನ ಹತ್ತಿದ್ದಾರೆ. ಇವ್ರು ಹೇಳೋದೇನು ಅಂತಂದ್ರೆ, ಐ ಹ್ಯಾವ್ ರಿಯಲೈಸ್ ದಟ್ ದೆರ್ ಆರ್ ಮೆನಿ ಎವರೆಸ್ಟ್ ಒನ್ ಹ್ಯಾಸ್ ಟು ಕ್ಲೈಂಬ್ ಇನ್ ಒನ್ಸ್ ಲೈಫ್ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಮೌಂಟ್ ಎವರೆಸ್ಟ್ ಅನ್ನುವಂಥ ಪರ್ವತ ಇದೆಯಲ್ಲ, ಅದನ್ನ ಹತ್ತೋದಕ್ಕೆ ತುಂಬಾ ಕಷ್ಟ. ಅಂತಹ ಜೀವನದಲ್ಲಿ ಹಲವಾರು ಏಳು ಬೀಳುಗಳನ್ನ, ಸವಾಲುಗಳನ್ನ ನಾವು ಎದುರಿಸಬೇಕಾಗತ್ತೆ. ಅತ್ಯಂತ ದೊಡ್ಡ ದೊಡ್ಡ ಸಾಧನೆ ಮಾಡಲಿಕ್ಕಿದೆ ನಾವು ಅಂತ ಅವರು ಹೇಳ್ತಾರೆ. ಅಂತ ಸಾಧನೆಯನ್ನು ಕೂಡ ಅವರು ಮಾಡಿದ್ದಾರೆ. ಯಾರು ಇವರು? ಮೌಂಟೇನಿಯರ್, ಒಬ್ಬ ಪರ್ವತಾರೋಹಿ, ಹೌದಲ್ಲ? ಈಗ ಅವ್ರ ಪಾಠ ಓದೋಣ. Bachendri Pal was the first Indian woman to climb the summit of Mount Everest. The middle one of 5 children, she was born in 1954 at Nakuri, a small village in the Garhwal Himalayas in the present Uttarakhand. ಇವರು ಮೌಂಟ್ ಎವರೆಸ್ಟ್ ಅನ್ನು ಹತ್ತಿದಂತಹ ಪ್ರಥಮ ಮಹಿಳೆ, ಭಾರತೀಯ ಮಹಿಳೆ, ಫಸ್ಟ್ ಇಂಡಿಯನ್ ವುಮನ್ ಟು ಕ್ಲೈಮ್ ದಿ ಸಮಿಟ್ ಆಫ್ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟಿನ ತುತ್ತ ತುದಿಯನ್ನು ಏರಿದಂತಹ ಮೊದಲ ಭಾರತೀಯ ಮಹಿಳೆ. ದ ಮಿಡಲ್ ಒನ್ ಆಫ್ 5 ಚಿಲ್ಡ್ರನ್, ಶಿ ವಾಸ್ ಬಾರ್ನ್ ಇನ್ 1954. ಅವ್ರ ತಂದೆ ತಾಯಿಗೆ 5 ಜನ ಮಕ್ಕಳು. ಇವರು ಮಧ್ಯದವರು, ಅಂದ್ರೆ 3ನೇ ಮಗು. ಎಲ್ಲಿ ಹುಟ್ಟಿದ್ದು? ನಕುರಿ, ಎ ಸ್ಮಾಲ್ ವಿಲೇಜ್ ಇನ್ ದಿ ಗರ್ವಾಲ್ ಹಿಮಾಲಯಾಸ್ ಇನ್ ದಿ ಪ್ರೆಸೆಂಟ್ ಉತ್ತರಾಖಂಡ್. ಉತ್ತರಾಖಂಡ ಎಂಬಂತಹ ರಾಜ್ಯ, ಈಗಿನ ರಾಜ್ಯ ಅದು, ಆಯ್ತಲ್ಲ? ಅಲ್ಲಿ ನಕುರಿ ಎಂಬಂತಹ ಹಳ್ಳಿಯಲ್ಲಿ ಅವರು ಹುಟ್ಟಿದ್ರು. ಬಚೇಂದ್ರಿ ವಾಸ್ ಫ್ರಮ್ ಎ ಮಾಡೆಸ್ಟ್ ಬ್ಯಾಕ್ಗ್ರೌಂಡ್, ಒಂದು ಸಾಧಾರಣ ಕುಟುಂಬದಿಂದ ಅವರು ಹುಟ್ಟಿ ಬಂದಂಥವರು. ಹರ್ ಫಾದರ್ ವಾಸ್ ಎ ಬಾರ್ಡರ್ ಟ್ರೇಡ್ಸ್ಮನ್, ಗಡಿ ಪ್ರದೇಶದಲ್ಲಿ ಅವರೊಬ್ರು ವ್ಯಾಪಾರಿಯಾಗಿದ್ರು. ಹೂ ವುಡ್ ಟೇಕ್ ವೀಟ್ ಫ್ಲೋರ್ ಅಂಡ್ ರೈಸ್ ಫ್ರಮ್ ಇಂಡಿಯಾ ಟು ಟಿಬೆಟ್ ಆನ್ ಮ್ಯೂಲ್ಸ್, ಹಾರ್ಸಸ್ ಅಂಡ್ ಗೋಟ್ಸ್. ಅವ್ರ ತಂದೆ ಏನ್ ಮಾಡ್ತಿದ್ರು? ಗೋಧಿ ಹಿಟ್ಟು, ಅಕ್ಕಿಯನ್ನ ಭಾರತದಿಂದ ಟಿಬೆಟ್ ದೇಶಕ್ಕೆ, ಮ್ಯೂಲ್ಸ್ ಅದೊಂದು ಕುದುರೆಯ ಹಾಗೆ ಅದೊಂದು ಪ್ರಾಣಿ, ಹಾರ್ಸಸ್ ಕುದುರೆಗಳು, ಮತ್ತೆ ಮೇಕೆಗಳ ಮೇಲೆ ಹೊತ್ಕೊಂಡು ಹೋಗಿ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಹಿ ಇವೆಂಚುಲಿ ಮ್ಯಾರಿಡ್ ಅಂಡ್ ಸೆಟಲ್ಡ್ ನಿಯರ್ ಉತ್ತರಕಾಶಿ. ಅವರು ಕಾಲಾನಂತರದಲ್ಲಿ
ಮದುವೆ ಆದರು. ಮದುವೆಯಾಗಿ ಉತ್ತರ ಕಾಶಿಯಲ್ಲಿ ಅವರು ತಮ್ಮ ಸಂಸಾರವನ್ನ ನಡೆಸಿದ್ರು. ವೇರ್ ದ ಕಪಲ್ ರೇಸ್ಡ್ ದೇರ್ ಫ್ಯಾಮಿಲಿ. ಅರ್ಥ ಆಯ್ತಲ್ಲ? ಎಸ್. ಮ್ಯೂಲ್ಸ್ ಅಂತಂದ್ರೆ ಹೀಗಿರುತ್ತೆ ನೋಡೋದಿಕ್ಕೆ, ಹೌದಲ್ಲ? ಎಸ್. ದೀಸ್ ಆರ್ ದ ನ್ಯೂ ವರ್ಡ್ಸ್ ಫಾರ್ ಯುವರ್ ರೆಫರೆನ್ಸ್. ಹಿಯರ್ ಆರ್ ನೌನ್. ನೌನ್ ಅಂತಂದ್ರೆ ಏನು? ನಾಮಪದ. ಅರ್ಥ ಆಯ್ತಲ್ಲ? ಗರ್ವಾಲ್, ಬಚೇಂದ್ರಿ ಪಾಲ್, ಇಂಡಿಯನ್, ವುಮನ್, ಮೌಂಟ್ ಎವರೆಸ್ಟ್, ನಕುರಿ, ವಿಲೇಜ್, ಹಿಮಾಲಯಾಸ್, ಉತ್ತರಾಖಂಡ್, ಟಿಬೆಟ್, ಮ್ಯೂಲ್ಸ್, ಹಾರ್ಸಸ್, ಗೋಟ್ಸ್, ಉತ್ತರಕಾಶಿ. ನೌನ್ ಅಂತಂದ್ರೆ ಏನು? ನಾಮಪದ. ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಅನಿಮಲ್, ಥಿಂಗ್. ಅರ್ಥ ಆಯ್ತಲ್ಲ? ಸೊ ಈ 4ಕ್ಕೆ ನಾವು ನಾಮಪದ ಅಂತ ಕರಿತೇವೆ. ಎಸ್. ನಾವು ಹಿಂದಿನ ಪ್ಯಾರಾದಲ್ಲಿ ಕೆಲವೊಂದು ಕ್ರಿಯಾಪದಗಳನ್ನ, ವರ್ಬ್ಗಳನ್ನ ನಾವು ಗುರುತಿಸಬೇಕು. ಗುರುತಿಸಿ ನಾವಿಲ್ಲಿ ಬರ್ತಿದ್ದೇವೆ, ಹೌದಲ್ಲ? ಯಾವುದೆಲ್ಲ ಅವು? ಕ್ಲೈಮ್, ಟೇಕ್, ಮ್ಯಾರಿ, ಸೆಟಲ್, ರೈಸ್. ಕ್ರಿಯಾಪದಗಳು. ಕ್ರಿಯಾಪದ ಅಂತಂದ್ರೆ ಏನು? ಆಕ್ಷನ್. ಆಕ್ಷನ್. ಪದ, ವರ್ಡ್ ಅಂತಂದ್ರೆ ಪದ, ಕ್ರಿಯಾ ಅಂತಂದ್ರೆ ಆಕ್ಷನ್. ಅರ್ಥ ಆಯ್ತಲ್ಲ? ಉದಾಹರಣೆಗೆ ಈ ವರ್ಬ್ ಫಾರ್ಮ್ಗಳು, ಈ ಕ್ರಿಯಾಪದಗಳ ಬೇರೆ ಬೇರೆ ರೂಪಗಳನ್ನ ನಾವಿಲ್ಲಿ ಬರ್ತಿದ್ದೇವೆ. ಬೇಸ್ ವರ್ಬ್ ಅದೊಂದು ರೂಪ. ಕ್ಲೈಂಬ್, ಉದಾಹರಣೆಗೆ ಅದು ಒಂದು ವಾಕ್ಯ ರೂಪದಲ್ಲಿ ಬರೆಯೋದಾದ್ರೆ ಐ ಕ್ಲೈಂಬ್. ಸಿಂಪಲ್ ಪ್ರೆಸೆಂಟ್, ಕ್ಲೈಂಬ್ಸ್, ಹಿ ಕ್ಲೈಂಬ್ಸ್, ಶಿ ಕ್ಲೈಂಬ್ಸ್, ಇಟ್ ಕ್ಲೈಂಬ್ಸ್. ಸಿಂಪಲ್ ಪಾಸ್ಟ್, ಕ್ಲೈಂಬ್ಡ್, ಐ ಕ್ಲೈಂಬ್ಡ್. ಪಾಸ್ಟ್ ಪಾರ್ಟಿಸಿಪಲ್, ಕ್ಲೈಂಬ್ಡ್, have you climbed the tree? Present participle, climbing, I am climbing. Infinitive, to climb, I am yet to climb. Okay? So, my dear children, my dear students, you can find out the verb forms for other verbs. You will do right and you can write it in your notes. Opposite words. Which are the opposite words? These are the opposite words, but it is in jumbled form. You have to match the following. All right? So, here you go. Here is the answer in the next slide. Okay? And here are the example sentences. I met him for the first time. I met him for the last time. First, last. Summit, bottom. I climbed the summit of the mountain. We reached the bottom of the mountain. I was present during the session. I was present during the session. I was absent during the session. All right? Yes. Hope that you have understood. Let's proceed further. Always a rebellious child, Bachendri loved wandering in the snow-clad Garhwal Himalayas. She dreamt of flying in aeroplanes and meeting famous people, and this always amused her family. She was an active child and did well in her studies at school. She excelled in sports too. She was independent and fearless. She climbed together with a group of 12-year-old classmates 4,000 meter or 13,123 feet height during a picnic. As she could not come down before nightfall, she had to spend the night there without food or shelter along with the others. Okay? Let me explain line by line. Always, ಯಾವಾಗಲೂ a rebellious child. ಅವರು ಒಂದು ಹಠ ಇಟ್ಕೊಂಡು ಸಾಧನೆ ಮಾಡುವಂಥ ಮನೋಭಾವ ಇದ್ದಂಥವ್ರು. ಚೈಲ್ಡ್. ಬಚೇಂದ್ರಿ ಲವ್ಡ್ ವಾಂಡ್ರಿಂಗ್, ಸುತ್ತಾಡೋದಕ್ಕೆ. ವಾಂಡ್ರಿಂಗ್ ಇನ್ ದಿ ಸ್ನೋ ಕ್ಲಾಡ್ ಗರ್ವಾಲ್ ಹಿಮಾಲಯಾಸ್. ಸ್ನೋ ಕ್ಲಾಡ್, ಹಿಮಚ್ಛಾದಿತ. ಗರ್ವಾಲ್ ಅನ್ನುವಂಥ ಒಂದು ಜಾಗ. ಹಿಮಾಲಯಾಸ್, ಹಿಮಾಲಯ ಪರ್ವತಗಳು. ಶಿ ಡ್ರೆಮ್ಡ್, ಕನಸು ಕಾಣ್ತಿದ್ರು. ಫ್ಲೈಯಿಂಗ್ ಇನ್ ಏರೋಪ್ಲೇನ್ಸ್, ವಿಮಾನದಲ್ಲಿ ಹಾರಾಡೋದಕ್ಕೆ. ಆ್ಯಂಡ್ ಮೀಟಿಂಗ್ ಫೇಮಸ್ ಪೀಪಲ್, ಖ್ಯಾತ ವ್ಯಕ್ತಿಗಳನ್ನ ಭೇಟಿ ಮಾಡುವಂಥ ಕನಸನ್ನ ಕಾಣ್ತಾ ಇದ್ರು.
ಅಂಡ್ ದಿಸ್ ಆಲ್ವೇಸ್ ಅಮ್ಯೂಸ್ಡ್. ಇದನ್ನ ನೋಡಿ ಅವ್ರ ತಂದೆ ಕುಟುಂಬದವರಿಗೆ ಒಂದು ರೀತಿ ಸಂತೋಷ ಆಗ್ತಿತ್ತು. ಶಿ ವಾಸ್ ಅನ್ ಆಕ್ಟಿವ್ ಚೈಲ್ಡ್, ಚುರುಕಾದಂತಹ ಹುಡುಗಿಯಾಗಿದ್ರು. ಅಂಡ್ ಡಿಡ್ ವೆಲ್ ಇನ್ ಹರ್ ಸ್ಟಡೀಸ್, ಓದದ್ರಲ್ಲೂ ಕೂಡ ಮುಂದಿದ್ರು. ಶಿ ಎಕ್ಸೆಲ್ಡ್ ಇನ್ ಸ್ಪೋರ್ಟ್ಸ್ ಟು, ಆಟೋಟಗಳಲ್ಲಿಯೂ ಕೂಡ ಮುಂದಿದ್ರು. ಶಿ ವಾಸ್ ಇಂಡಿಪೆಂಡೆಂಟ್, ಸ್ವಾವಲಂಬಿಯಾಗಿದ್ರು. ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಇನ್ನೊಬ್ಬರ ಮೇಲೆ ಅವಲಂಬನೆ ಆಗದೇನೆ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಅಂಡ್ ಫಿಯರ್ಲೆಸ್, ಧೈರ್ಯವಂತೆ, ಹೆದರಿಕೆ ಇರಲಿಲ್ಲ. ಶಿ ಕ್ಲೈಂಬ್ಡ್ ಟುಗೆದರ್ ವಿತ್ ಎ ಗ್ರೂಪ್ ಆಫ್ 12-year-old ಕ್ಲಾಸ್ಮೇಟ್ಸ್. 12 ವರ್ಷದ ತಮ್ಮ ಸಹಪಾಠಿಗಳ ಜೊತೆಗೆ ಅವ್ರೇನ್ ಮಾಡಿದ್ರು, 4,000 ಮೀಟರ್ ಎತ್ತರದ ಒಂದು ಪರ್ವತವನ್ನ ಅವರು ಹತ್ತಿದ್ರು. ಅರ್ಥ ಆಯ್ತಲ್ಲ? ನೋಡಿ ಎಂಥ ಒಳ್ಳೆ ಸಾಧನೆ ಅಲ್ಲ. ಅದನ್ನ ಮಾಡಬೇಕು ಅಂತಂದ್ರೆ ಎಷ್ಟು ಧೈರ್ಯ ಬೇಕಲ್ಲ. 12 ವರ್ಷದ ಮಕ್ಕಳ ಜೊತೆಗೆ ಹೋಗ್ಬೇಕಾದ್ರೆ ದೊಡ್ಡವರು ಇರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರ್ಬೋದಲ್ಲ. ಎಸ್. ಡ್ಯೂರಿಂಗ್ ಎ ಪಿಕ್ನಿಕ್. ಪಿಕ್ನಿಕ್ ಅಂತಂದ್ರೆ ಏನು? ಪಿಕ್ನಿಕ್ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ವಾಯುವಿಹಾರ, ಅಥವಾ ನಾವು ಸಂತೋಷಕ್ಕೋಸ್ಕರ ಹೋಗುವಂತಹ ಒಂದು ವಿಹಾರ. ಆಸ್ ಶಿ ಕುಡ್ ನಾಟ್ ಕಮ್ ಡೌನ್ ಬಿಫೋರ್ ನೈಟ್ ಫಾಲ್. ರಾತ್ರಿ ಆಗೋಕ್ಕಿಂತ ಮುಂಚೆನೆ ಅವರು ವಾಪಸ್ ಬರ್ಲಿಕ್ಕೆ ಆಗ್ಲಿಲ್ಲ. ಶಿ ಹ್ಯಾಡ್ ಟು ಸ್ಪೆಂಡ್ ದ ನೈಟ್ ದೇರ್. ರಾತ್ರಿ ಅಲ್ಲೇನೆ ಇರಬೇಕಾಯ್ತು. ವಿತೌಟ್ ಫುಡ್, ಊಟ ತಿಂಡಿ, ರಾತ್ರಿ ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ದೇನೆ ಅವರು ಅಲ್ಲೇನೆ ಇರಬೇಕಾಯ್ತು. ಸಾಮಾನ್ಯವಾದಂತಹ ಮಕ್ಳು ಏನ್ ಮಾಡ್ತಿದ್ರು? ಹೆದರ್ಕೊಂಡ್ ಬಿಡ್ತಿದ್ರು, ಕಣ್ಣೀರಾಗ್ತಿದ್ರು, ಹೌದಲ್ಲ? ಆದ್ರೆ ಇವ್ರು ಆ ರೀತಿ ಮಾಡ್ಲಿಲ್ಲ. ಲೆಟ್ ಅಸ್ ಐಡೆಂಟಿಫೈ ನೌನ್ ಇನ್ ದಿಸ್ ಪ್ಯಾರಾಗ್ರಾಫ್. ಚೈಲ್ಡ್, ಏರೋಪ್ಲೇನ್ಸ್, ಫ್ಯಾಮಿಲಿ, ಸ್ಕೂಲ್. ಓಕೆ, ಏರೋಪ್ಲೇನ್ಸ್ ಅಂತ ಏನು? ವಿಮಾನಗಳು. ಫ್ಯಾಮಿಲಿ, ಕುಟುಂಬ. ಸ್ಕೂಲ್, ಶಾಲೆ. ಚೈಲ್ಡ್, ಮಗು. Adjective. Okay, an adjective is a word that describes a noun. Okay, ಯಾವುದೆಲ್ಲ ಅಡ್ಜೆಕ್ಟಿವ್ ಇದೆ ಇದರಲ್ಲಿ? ಫೇಮಸ್ ಅನ್ನುವಂಥದ್ದು. ಯಾವುದೆಲ್ಲ ಅಡ್ಜೆಕ್ಟಿವ್ ಇದೆ ನಾನು ಅಂಡರ್ಲೈನ್ ಮಾಡಿದ್ದೇನೆ. ಫೇಮಸ್, ರೆಬೆಲಿಯಸ್, ಆಕ್ಟಿವ್, ಇಂಡಿಪೆಂಡೆಂಟ್, ಫಿಯರ್ಲೆಸ್. ಇದರಲ್ಲಿ ನೌನ್ ಯಾವುದಲ್ಲ? ಪ್ಲೇಯರ್, ಚೈಲ್ಡ್, ಸನ್, ಲಯನ್. ಹೌದಲ್ಲ? ಎಸ್. ಇದರಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಇದೆ. ಇದೆಲ್ಲ ಪಾಸ್ಟ್ ಟೆನ್ಸ್ ವರ್ಡ್ಗಳು. ನೀವು ಇದರಲ್ಲಿ ಈ ಉದಾಹರಣೆ ನೋಡಿಕೊಂಡು ನೀವಿಲ್ಲಿ ನಿಮಗಿದ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೀವು ಶಬ್ದಗಳನ್ನ ತುಂಬಬೇಕು. ರೈಟ್ ದ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಫಾರ್ ದಿ ಫಾಲೋಯಿಂಗ್ ವರ್ಬ್ಸ್. ಒನ್ ಇಸ್ ಡನ್ ಫಾರ್ ಯು. ಟೆನ್ಸ್ ಅಂತಂದ್ರೇನು? ಕಾಲ. ಯಾವುದೆಲ್ಲ ಕಾಲಗಳಿದೆ? ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಗೊತ್ತಿದೆ ಅಲ್ಲ ನಿಮ್ಗೆ? ಎಸ್. ನಾವು ಈ ಪ್ರೆಸೆಂಟ್ ಟೆನ್ಸಸ್ ಯಾವುದಕ್ಕಿರುತ್ತೆ? ನೌನ್ಗಿರುತ್ತಾ, ವರ್ಬ್ಗಿರುತ್ತಾ? ಕೇವಲ ವರ್ಬ್ಗಿರುತ್ತೆ, ಹೌದಲ್ಲ? ಇಟ್ ಈಸ್ ಓನ್ಲಿ ಫಾರ್ ವರ್ಬ್ಸ್. ಕ್ಯಾನ್ ಯು ರೈಟ್? ಎಸ್. ಲೆಟ್ಸ್ ಸಿ ವೆದರ್ ಯು ಹ್ಯಾವ್ ರಿಟನ್ ಕರೆಕ್ಟ್ಲಿ. ಎಸ್, ಹಿಯರ್ ಯು ಗೋ. ಐ ಹ್ಯಾವ್ ಅಂಡರ್ಲೈನ್ಡ್. ಓಕೆ, ಲೆಟ್ಸ್ ಗೋ ಫರ್ದರ್ ರಿಗಾರ್ಡಿಂಗ್ ಸೆಂಟೆನ್ಸ್ ಫಾರ್ಮೇಶನ್ ಫಾರ್ ದೀಸ್ verbs. Mother loved her son. I love my mother. ನೋಡಿ, ಇದೆರಡು ಶಬ್ದಕ್ಕೆ ಇಲ್ಲಿ ನಾವು ಉದಾಹರಣೆ ಕೊಟ್ಟಿದ್ದೇವೆ. You wander in the forest. Buddha wandered across India. Okay? So like this, you can frame sentences for other verbs also. Will you do? Yes. Match the opposite words given in column A and column B. You will do? You can do it? Yes. Rebellious. Which is the answer? Love. Active. Independent. Fearless. Yes. You can do it, right? Here you go. Here are the answers. Rebellious, obedient. Love, hate. Active, inactive. Independent,
dependent, fearless, cowardly. Let us try to understand the meaning. Obedient. Obedient ಅಂತಂದ್ರೇನು? ವಿಧೇಯ. Love, hate. Hate ಅಂತಂದ್ರೇನು? ದ್ವೇಷಿಸು. Active, inactive. ಚುರುಕಿಲ್ಲದ. ಹೌದಲ್ಲ? ಮಂದಬುದ್ಧಿಯ. ಇಂಡಿಪೆಂಡೆಂಟ್, ಡಿಪೆಂಡೆಂಟ್. ಇನ್ನೊಬ್ಬರ ಮೇಲೆ ಅವಲಂಬನೆ ಆಗುವಂಥದ್ದು. ಫಿಯರ್ಲೆಸ್, ಕವರ್ಡ್ಲಿ, ಪುಕ್ಕಲು. ಹೌದಲ್ಲ? Yes. So in this session, what did we understand, my dear students? Here is a recap. We did a listening activity on Sania Mirza, Sudha Chandran, Kiran Bedi, Salmarda Timaka. Yes, we understood their achievements. Then we read and understood the paragraph number 1 and 2. Yes, we also did grammar activities. Opposites, tenses, noun, identifying of noun, identifying of verb, verb forms. Yeah. ಈ ವರ್ಬ್ ಫಾರ್ಮ್ಸ್ ಅನ್ನೆಲ್ಲ ನಾನು ಹೇಗೆ ನಿಮಗೆ ಗುರುತಿಸಿ ಬರ್ತಿದ್ದೇನೆ. ಐ ಹ್ಯಾವ್ ಟೇಕನ್ ದಿ ಹೆಲ್ಪ್ ಆಫ್ ಆಕ್ಸ್ಫರ್ಡ್ ಡಿಕ್ಷನರಿ. ಯು ಕ್ಯಾನ್ ಆಲ್ಸೋ ಡೂ ಇಟ್ ಥ್ರೂ ಆಕ್ಸ್ಫರ್ಡ್ ಡಿಕ್ಷನರಿ. ಓಕೆ. ಅಡ್ಜೆಕ್ಟಿವ್ಸ್, sentence framing. Sentence framing is very important, my dear students, if you want to improve in your English. And vocabulary. Understood? If you have still not understood, please listen to the video again and again, at least 2 to 3 times, then you will be able to understand. Please understand, my dear students, textbook is very important. Please read the textbook. If you still have any doubts, please contact your teacher. Thank you. Sai Ram.